ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಕುಂಬಳಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯದು, ಹೈಲಿ ಫೈಬರ್ ಇರೋದು. ಸೊ ಎಲ್ಲರೂ ತಿನ್ನಬೇಕಾಗಿರೋದು. ಇದು ಮಕ್ಕಳಿಗಂತೂ ತುಂಬ ಹೆಲ್ತಿ. ಇದು ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂಸು ಇದರಲ್ಲಿ ಇರೋದ್ರಿಂದ ನಾವೆಲ್ಲನೂ ತಿನ್ನಬೇಕು. ಮಕ್ಕಳಿಗಂತೂ ಸಣ್ಣಗಿದ್ದಾಗಿಂದ ಪ್ರಾಕ್ಟೀಸ್ ಮಾಡಿಸ್ಬಿಡ್ಬೇಕು. ಸೊ ಅವರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ತುಂಬ ಟೇಸ್ಟಿ ಯಮ್ಮಿ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅರ್ಧ ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಈರುಳ್ಳಿ, 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, 1 ಟೀ ಸ್ಪೂನು ಉಪ್ಪು, ಎಣ್ಣೆ 8 ಹೆಸರು ಬೆಳ್ಳುಳ್ಳಿ. ಮಾಡೋಣ ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 4 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸಾಸಿವೆ ಹಾಕಿ ಚಿಟಪಟ ಅಂದಿದ ತಕ್ಷಣ ಕರಿಬೇವು ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಾಡಿಸ್ಕೊಳ್ಳೋದು. ಮತ್ತು ಅರಿಶಿನ ಮತ್ತು ಖಾರದ ಪುಡಿ ಇದೆಲ್ಲ ಅದು ಬಂದ್ಬಿಟ್ಟು ಎಣ್ಣೆಲೆ ಹಾಕ್ಕೊಂಡು ಸುತ್ಕೋಬೇಕು. ಕುಂಬಳಕಾಯಿ ಇದೆಲ್ಲ ಕಟ್ ಮಾಡಿರೋದು ಅದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಹಾಗೆ ಬೇಯಬೇಕು ಎಣ್ಣೆಯಲ್ಲಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಬೇಯಲಿ. ಮತ್ತು ಸಣ್ಣೂರಿ ಮಾಡಿಕೊಂಡು ಸ್ಟೌವನ್ನ ಮುಚ್ಚಳ ಹಾಕಿ ಮುಚ್ಚಬೇಕು. ಮುಚ್ಚಿಬಿಟ್ಟು ಸಣ್ಣೂರಿಯಲ್ಲಿ ಬೇಯಬೇಕಿತ್ತು. ಇದು ಬೇಯ್ತಾ ಇದ್ದಂಗೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಅದರಿಂದ ಉಪ್ಪು ಫಸ್ಟೇ ಹಾಕಲ್ಲ. ಬೆಂದಾದಮೇಲೆ ಇಷ್ಟು ನೋಡಿಕೊಂಡು ಉಪ್ಪು ಹಾಕೋದು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಮುಚ್ಚಳ ಹಾಕಿ 1-2 ನಿಮಿಷ ಮುಚ್ಚಿಡೋದು. ಮುಚ್ಚಿಟ್ಟಾದಮೇಲೆ ಮತ್ತೆ ತೆಗೆದು ಬೆಂದಿದೆಯಾ ಅಂತ ನೋಡ್ಕೊಳ್ಳೋದು. ಮತ್ತು ರುಚಿ ನೋಡ್ಕೊಳ್ಳೋದು. ಉಪ್ಪು ಖಾರ ಸರಿ ಹೋದರೆ ಮತ್ತೆ ಆಫ್ ಮಾಡಿಬಿಡೋದು. ಜಾಸ್ತಿ ಬೇಯಬಾರ್ದು, ಪೇಸ್ಟ್ ಥರ ಆಗಿಬಿಡುತ್ತೆ. ಸೊ ನಿಧಾನಕ್ಕೆ ನೋಡ್ಕೋಬೇಕು. ನೋಡಿಕೊಂಡು ಇಷ್ಟು ಹದಕ್ಕೆ ಬಂದರೆ ಸಾಕು ಮಾಡೋದು ಸ್ಟವ್. ಮತ್ತು ಚಪಾತಿ ಜೊತೆ ತಿನ್ಬೋದು, ಇಲ್ಲ ರೊಟ್ಟಿಗಳ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಕೋಲ್ಡೂ ಸಹ. ಸೊ ನೋಡಿಕೊಂಡು ತಿನ್ನಬೇಕು. ಸೀಸನ್ ಪ್ರಕಾರ ತಿನ್ನಬೇಕು. ಸಮ್ಮರಲ್ಲಿ ತಿಂದರೆ ಏನೂ ಆಗಲ್ಲ. ವಿಂಟರಲ್ಲಿ ತಿನ್ನೋದು ಸಜೆಸ್ಟಬಲ್ ಅಲ್ಲ. ರೈನಿ ಸೀಸನಲ್ಲಿ ತಿನ್ಬೋದು, ತೊಂದರೆ ಇಲ್ಲ. ಎಲ್ಲ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.